ಹಾಗೆ ಕ್ವಾಲಿಟಿನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದು ತುಂಬಾ ಕಂಫರ್ಟಬಲ್ ಅಂತ. ಹಾಗೆ ನಾವು ಯುಗಾದಿ ಹಬ್ಬಕ್ಕೆ ನನಗಂತೂ ಈ ಸಮ್ಮರ್ ಅಲ್ಲಿ ನಿಜ ತಲೆ ಕಿಟ್ಟು ಬೈಬೇಡಿ, ಇಷ್ಟು ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶೋರಸ್ ವ್ಲಾಗ್ಸ್. ಇನ್ನೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನ್ಯೂ ವ್ಯೂವರ್ಸ್ ನೋಡ್ತಿದ್ರ ಅವ್ರಿಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಆಲ್ರೆಡಿ ನೋಡಿದಿರಾ ತಮ್ಲೈನ್ ಅಲ್ಲಿ. ಇವತ್ತು ಮೀಶೋ ಅಲ್ಲೂ ಮಾಡೋಣ ಅಂತ ಅನ್ಕೊಂಡಿದೀನಿ. ನಂದು ಮತ್ತೆ ನನ್ನ ಪುಟಾಣಿದು ಇಬ್ರದ್ದು ಮಿಕ್ಸ್ ಆಗಿದೆ ಡ್ರೆಸ್ಗಳು. ಯಾವ್ಯಾವ ತಗೊಂಡಿದೀವಿ, ಹಾಗೆ ಹಬ್ಬಕ್ಕೆ ಯಾವ್ದೆಲ್ಲ ಶಾಪ್ ಮಾಡಿದೀವಿ, ಹಾಗೆ ತುಂಬಾ ಕಮ್ಮಿ ರೇಟಲ್ಲಿ ಯಾವ ತರ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಪರ್ಚೇಸ್ ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನನ್ನ ಮಗಳಿಂದಾನೆ ಸ್ಟಾರ್ಟ್ ಮಾಡೋಣ ಅಷ್ಟೇ. ನೋಡಿ ಅಮ್ಮ, ಅವಳು ಫುಲ್ ಎಕ್ಸೈಟ್ಮೆಂಟ್, ಯಾಕಂದ್ರೆ ಅವಳ ಡ್ರೆಸ್ಗಳಲ್ವಾ. ಸೊ ಹೆಂಗಿರುತ್ತೆ ಏನು ಅಂತ ನೋಡೋಣ ಅಂತ ತುಂಬಾ ಎಕ್ಸೈಟ್ ಆಗಿದ್ಯಾ? ವಾವ್, ಓಪನ್ ಮಾಡೋಣ. ಓಕೆ, ನೋಡಿ ನೋಡಿ ಇದು ಈ ತರ ಬರುತ್ತೆ. ಸ್ಕರ್ಟ್ ಅಲ್ಲ, ಲೈಕ್ ಏನಂತಾರೆ ಇದು, ಚಡ್ಡಿ ಟೈಪ್ ಬರುತ್ತೆ. ಓಕೆನಾ, ಇದೊಂದು ಬರುತ್ತೆ. ಅಂಡ್ ಇದೊಂದು ಬರುತ್ತೆ, ಕ್ಯೂಟ್ ಟಾಪ್. ಇದು ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ. ಇಷ್ಟು ಕ್ಯೂಟ್ ಆಗಿದೆ ಅಂತ. ಬನ್ನಿ ನಿರೀಕ್ಷ, ಇಲ್ಲಿ ಮೊಬೈಲ್ ಅಲ್ಲಿ ಕಾಣಿಸುತ್ತೆ ನೋಡಿ, ನೀವು ನೋಡಿ ಏನ್ ಸಕ್ಕತ್ತಾಗಿ ಅನ್ಸುತ್ತೆ ಅಂದ್ರೆ ತುಂಬಾ ಸೂಪರ್ ಆಗಿದೆ. ಹಾಗೆ ಈ ತರ ಬೋಸ್ ಗಳೆಲ್ಲ ಬಂದಿದೆ, ನೀವು ನೋಡ್ಬೋದು. ಈ ತರ ಬೋಸ್ ಬಂದಿದೆ, ಚೆನ್ನಾಗಿದೆ. ಇದನ್ನ ಪರ್ಚೇಸ್ ಮಾಡ್ದೆ. ಇದನ್ನ ಹಿಡಿದು ತೋರಿಸ್ತೀನಿ ನೋಡಿ. ಈ ತರ ಇದ್ರ ಮೇಲೆ ಹಾಕಕ್ ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ಇದನ್ನ ಪರ್ಚೇಸ್ ಮಾಡ್ದೆ. ಅಂಡ್ ನೆಕ್ಸ್ಟ್ ಒಂದು ಬಂದು ಅವಳದೇ ತೋರ್ಸೋಣ. ಇನ್ನೊಂದು ಏನಂದ್ರೆ, ನನ್ಗೆ ಏನಕ್ಕೆ ಇವಳಿಗೆ ಜಾಸ್ತಿ ಮೀಶೋದಲ್ಲಿ ಮತ್ತೆ ಮಿಂತ್ರಾದಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಬೆಸ್ಟ್ ಮೀಶೋ. ಯಾಕೆ ಅಂತ ಹೇಳ, ಒನ್ ಟೈಮ್ ಹಾಕಿದ್ದು ನೆಕ್ಸ್ಟ್ ಟೈಮ್ ಇವ್ರಿಗೆ ಹಾಕಕ್ಕಾಗಲ್ಲ. ಲೈಕ್ ಮನೆ ಹತ್ರ ಹಾಕ್ಬೋದು, ಬಟ್ ಹೊರಗಡೆ ಹೋದಾಗೆಲ್ಲ ಹಾಕಕ್ಕಲ್ಲ. ಯಾಕಂದ್ರೆ ಅಲ್ಲೇನಾದ್ರೂ ಸ್ವಲ್ಪ ಕರೆಗಳಾಗ್ಬಿಟ್ರೆ ಬಟ್ಟೆಗೆ, ಅದ್ ಮತ್ತೆ ಇವ್ರು ಯೂಸ್ ಮಾಡಲ್ಲ, ಹಾಕೋಕ್ ನಮ್ಗೆ ಮನ್ಸು ಸಹ ಬರಲ್ಲ ಎಲ್ಲಾದ್ರೂ ಹೋದ್ರೆ. ಸೊ ಹಂಗಾಗ್ಬಿಟ್ಟು ಇವಳಿಗೆ ಜಾಸ್ತಿ ನಾನು ಮೀಶೋದಲ್ಲೇ ತರಿಸ್ಕೊಳ್ಳೋದು. ವೆಯ್ಟ್ ಮಾ, ನೋಡಿ ಇಲ್ಲಿ ಇದು ಈ ತರ ಬಂದಿದೆ. ಈ ತರ ಬಂದಿದೆ, ರೆಡ್ ಲೈಕ್ ಹಾರ್ಟ್ ತರ ಬಂದಿದೆ. ಅಂಡ್ ಫ್ರೂಟ್ ತರ ಅಥವಾ ಹಾರ್ಟ್ ತರ. ಇದು ಮೇಲ್ಗಡೆ ಚೆನ್ನಾಗಿದ್ಯಾ ಅಮ್ಮ? ಇಲ್ಲಿ ಬನ್ನಿ, ಚೆನ್ನಾಗಿದ್ಯಾ? ಇದು ಬಂದಿದೆ. ಅಂಡ್ ಇದಕ್ಕೆ ಪ್ಯಾಂಟ್ ಬಂದು ತುಂಬಾ ಉದ್ದ ಬಂದ್ಬಿಟ್ಟಿದೆ ನೋಡಿ. ಪ್ಯಾಂಟ್ ಈ ತರ ಬಂದಿದೆ. ಹಾಗೆ ಸ್ಟಿಚಬಲ್ ಕೂಡ ನೋಡಿ, ತುಂಬಾ ಸಕ್ಕತ್ತಾಗಿದೆ. ಓಕೆ, ಇದೊಂದು ಬಂದಿದೆ, ತುಂಬಾ ಚೆನ್ನಾಗಿದೆ. ಎಲ್ಲಾದ್ರೂ ವೆಕೇಶನ್ಸ್ಗೆಲ್ಲ ಹಾಕೊಂಡು ಹೋಗ್ಬೋದು, ತುಂಬಾ ಸೂಪರ್ ಆಗಿರುತ್ತೆ. ಮಕ್ಕಳಿಗೂ ಅಷ್ಟೇ. ಈಗ ಸಮ್ಮರ್ ಹಾಲಿಡೇ ಬೇರೆ ಬಂತಲ್ಲ, ಸೊ ಎಲ್ಲಾದ್ರೂ ಟ್ರಿಪ್ ಎಲ್ಲಾದ್ರೂ ಹೋದ್ರೆ ಆರಾಮಾಗಿ ವೇರ್ ಮಾಡ್ಬೋದು. ಸೊ ಇದೊಂದು ಜೊತೆ ತಗೊಂಡಿದ್ದೆ. ಲೈಕ್ ನಂಗೆ ಲಿರಿಶನ್ಗೆ ಏನಾದ್ರು ಒಂದು ಪರ್ಚೇಸ್ ಮಾಡ್ಬೇಕಂದ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವಳಿಗೆ ಏನಾದ್ರು ತಗೊಳ್ಬೇಕು ಅಂದ್ರೆ, ಯಾಕಂದ್ರೆ ಅವಳ ರಿಯಾಕ್ಷನ್ ತುಂಬಾ ಸೂಪರ್ ಆಗಿ ಕೊಡ್ತಾಳೆ. ಸೊ ಹಂಗಾಗ್ಬಿಟ್ಟು ಇಷ್ಟ. ಇದು ಲಿರಿಶನ್ ಫೇವ್ರೇಟ್. ಇವಾಗ ಅವಳ ರಿಯಾಕ್ಷನ್ ನೋಡಿ ಯಾವ ತರ ಇರ್ತೈತೆ. ಕಣ್ಮುಚ್ಚು, ಎರಡು ಕೈಲು ಮುಚ್ಚಬೇಕು. ಸ್ಟ್ರೈಟ್ ಕೂತ್ಕೋ. ಓಕೆನಾ? ಯಾವ್ದೇ ಕಾರಣಕ್ಕೂ ಕಣ್ ಬಿಡಬಾರ್ದು. ಓಕೆ, ಇದು ಅವಳ ಫೇವ್ರೇಟ್ ಗೈಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಬಿಡಬಾರ್ದು. 7 ಗಂಟೆ ಇನ್ನೂ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ತುಂಬಾ ಹಠ ಮಾಡ್ತಾ ಇದ್ಲು. ಯಾರಾದ್ರೂ ಹಾಕೊಂಡಾಗ ನೋಡಿದ್ರೆ ಲೈಕ್ ತುಂಬಾ ಹಠ ಮಾಡಿ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ಇರ್ಲಿ ಬಿಡು, ಮಕ್ಕಳು ಹಾಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಓಕೆ, 1 ನಿಮಿಷ ಲಿರಿಶಾ, ಹಾಗೆ ಇರು, ಕಣ್ ಬಿಡ್ಬಾರ್ದು. ಓಪನ್. ಇಷ್ಟ ಆಯ್ತಾ? ನೋಡ್ರಿ ನೀವೇ ಒಂದ್ ತಗೊಳ್ಳಿ. ನೋಡಿ ಈ ತರ ಇದೆ ಇಯರ್ ಬೋಸ್. ಇದು ಬ್ಲ್ಯಾಕ್ ಒಂದು ತಗೊಂಡಿದ್ದೆ, ಹಾಗೆ ರೆಡ್ ಒಂದು ತಗೊಂಡಿದ್ದೆ, ಹಾಗೆ ವೈಟ್ ಒಂದು ತಗೊಂಡಿದ್ದೆ. ನೋಡಿ ಏನ್ ಸಕ್ಕತ್ತಾಗಿದೆ, ತುಂಬಾ ಸೂಪರ್ ಆಗಿದೆ. ಯಾವ ತರ ಗೊತ್ತಾ? ಹಿಂದೆ ತಿರ್ಗು, ಕುತ್ಕೋ, ಇಲ್ಲಿ ಕುತ್ಕೋ. ನೋಡಿ ಗೈಸ್, ಹಿಂಗಿದ್ದಾಳೆ ಅಲ್ವಾ, ಇಲ್ಲಿ ಹಿಂದೆ ತಿರ್ಗೋ. ಇದೇ ಹಾಕ್ಬಿಟ್ಟು ತೋರಿಸ್ತೀನಿ. ಈ ತರ ಹಿಂಗ್ ಜಸ್ಟ್ ಇಲ್ಲಿ ಹಿಂದೆ ಕ್ಲಿಪ್ ಇರುತ್ತೆ ನೋಡಿ. ಓಕೆನಾ? ಇದನ್ನ ಈ ತರ ಹಾಕೋದಷ್ಟೇ, ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಎಲ್ಲಿ ಅಮ್ಮ ಹಿಂದೆ ತಿರ್ಗು ನೀನು.
ಹಿಂಗೂ ಹಾಕ್ಬೋದು, ಇಲ್ಲ ಫ್ರೀ ಇಯರ್ಸಿಗೆ ಚಂದ. ಫ್ರೀ ಇಯರ್ಸ್ ಬಿಡ್ತೀವಿ ಅಲ್ವಾ, ಅವಾಗ ಹಾಕ್ಬೇಕು ನೋಡಿ. ಇಲ್ಲಿ ಹಂಗೆ ನೋಡಿ ಈ ತರ. ಇನ್ನ ಏರ್ಸ್ ಉದ್ದ ಇರೋರು ನಾವು ಸಹ ಇದನ್ನ ವೇರ್ ಮಾಡ್ಬೋದು. ತುಂಬಾ ಸೂಪರ್ಬ್ ಅನ್ಸುತ್ತೆ, ತುಂಬಾ ಸೂಪರ್ಬ್ ಆಗಿ ಅನ್ಸುತ್ತೆ. ಸೊ ಇದನ್ನ ನಾನು ಪರ್ಚೇಸ್ ಮಾಡ್ದೆ. ಲೈಕ್ ಇದೆಲ್ಲ ನಾನು ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಬೇಕಂದ್ರೆ ಬೈ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಅದೊಂದು ಪರ್ಚೇಸ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕಾಟನ್ಸ್ ಶಾರ್ಟ್ಸ್ ನೋಡಿ, ಚೆನ್ನಾಗಿದೆ. ಕಾಟನ್ ಬರುತ್ತೆ, ಸಾರಿ ನೋಡಿ ಇವಾಗ ಈ ಥರ ಎಲ್ಲ ಟ್ಯಾಗ್ ಮಾಡ್ಬೋದು. ಹಾಗೆ ಇಲ್ಲಿ ಎಲಾಸ್ಟಿಕ್ ಸಹ ಇದೆ, ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು. 1 ಆ್ಯಂಡ್ 2 ಈಗ ಸಮ್ಮರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಇರಿಟೇಷನ್ ಆಗಲ್ಲ. ಕಾಟನ್ ಬೇರೆ. ಈ 3ನ ಕೋಂಬೋದಲ್ಲಿ ಕಾಂಬೋ ಆಫರಲ್ಲೇ ನಾನು ಬುಕ್ ಮಾಡ್ಕೊಂಡಿದ್ದು. ಇದು ಸಿಕ್ಕಿದ್ರೆ ನಾನು ಮೆನ್ಷನ್ ಮಾಡ್ತೀನಿ, ಬೇಕಂದರೆ ಬೈ ಮಾಡ್ಕೊಳ್ಳಿ. ನಂಗೆ ಜಾಸ್ತಿ ಇದು ಇಷ್ಟ ಆಯ್ತು, ಈ ಕಲರ್ ಇಷ್ಟ ಆಯಿತು. ಓಕೆ, ಇದನ್ನು ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಬಂದು ಇದೇನಿದು, ಓಪನ್ ಮಾಡಿದ್ದೀನಿ, ಯಾಕಂದರೆ ಏನಾದರೂ ಡ್ಯಾಮೇಜಸ್ ಇದ್ದರೆ ಲೈಕ್ ರಿಟರ್ನ್ ಹಾಕ್ಬೋದಲ್ವಾ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡಿದ್ದೀನಿ. ಇದು ಯಾವ ಥರ ಅಂದರೆ ಲೈಕ್ ಸ್ಕರ್ಟ್ ಟೈಪ್ ಆಗುತ್ತೆ ಆ್ಯಂಡ್ ಶಾರ್ಟ್ಸ್ ಟೈಪು ಆಗುತ್ತೆ ನೋಡಿ. ಹಿಂದೆಯಿಂದ ನೋಡಿದ್ರೆ ಶಾರ್ಟ್ಸು, ಮುಂದೆ ನೋಡಿದ್ರೆ ಸ್ಕರ್ಟ್ ಥರ. ಇದಕ್ಕೆ ಮೇಲ್ಗಡೆ ಇದು ಬಂದಿದೆ, ತುಂಬ ಚೆನ್ನಾಗಿ ಅನಿಸ್ತು ನನಗೆ ಪರ್ಸ್ನಲಿ. ನೋಡಿ, ಅವಳು ಹಾಕ್ದಾಗ ನಾನು ನಿಮ್ಮ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಅದೊಂದು ಪರ್ಚೇಸ್ ಮಾಡಿದೆ. ಇವಾಗ ನಂದಕ್ಕೆ ಬರೋಣ. ತೆಗೆದು ಬಿಟ್ಟಿದ್ದೀನಿ ನೋಡಿ, ಇದೊಂದು ಪರ್ಚೇಸ್ ಮಾಡಿದೆ. ಇವಾಗ ಟ್ರೆಂಡಿ ಓಡ್ತಿದೆಯಲ್ಲ, ಜೀನ್ಸ್ ಮೇಲೆ ಹಾಕ್ಬೋದು, ಲೆಗ್ಗಿನ್ ಮೇಲೂ ಹಾಕ್ಬೋದು. ಮತ್ತು ಇದು ಫುಲ್ ಸ್ಲೀವ್ಸ್ ಬಂದಿದೆ ನೋಡಿ, ಫುಲ್ಲು ಸ್ಲೀವ್ಸ್ ಬಂದಿದೆ. ತುಂಬ ಸೂಪರ್ಬ್ ಆಗಿದೆ, ಲೂಸಾಗಿ. ಈ ಸೆಕೆಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ನನಗಂತೂ ಸೆಕೆಗೆ ಅರ್ಧ ಕೂದಲನ್ನೆಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಗೈಸ್. ನೋಡಿ ನನ್ನ ಕೂದಲು ಎಷ್ಟು ಅಂತ ಕಟ್ ಮಾಡಿಸ್ಬಿಟ್ಟೆ ಗೈಸ್ ನೆನ್ನೆ. ಸೆಕೆಗೆ ಅಂತಲ್ಲ, ಫುಲ್ಲು ಅದೇನೋ ಅಂತಾರಲ್ಲ, ಅದು ಸ್ಪಿಟಲ್ಸ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಕಟ್ ಮಾಡಿಸ್ದೆ. ಹೇಗಿದೆ ನನ್ನ ನೇರ್ ಕಟ್ ಅಂತಲೂ ಸಹ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಬಂದು ಇನ್ನೊಂದು ಟಾಪ್ ನಾವು ಬೈ ಮಾಡಿದ್ದೀನಿ ನೋಡಿ. ಇದೇ ನಂಗೆ ತುಂಬ ಇಷ್ಟ ಆಗಿತ್ತು. ಇದು ಫುಲ್ ಸ್ಲೀವ್ಸ್ ಬರುತ್ತೆ ನೋಡಿ, ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ಹಿಂದೆ ಈ ಥರ ಟ್ಯಾಗ್ ಮಾಡೋದು ಬಂದಿದೆ. ನಾವು ಯಾವ ಥರ ಬೇಕಾದರೂ ಟ್ಯಾಗ್ ಮಾಡ್ಕೋಬೋದು ನೋಡಿ. ನೋಡಿದ್ರೆ ಈ ಥರ ಟ್ಯಾಗ್ ಮಾಡೋದು ಬಂದಿದೆ, ನಂಗೆ ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಕು ಅಷ್ಟೇ ಸೂಪರ್ ಆಗಿದೆ ನೋಡಿ. ಎಲ್ಲ ಹಾಕ್ಕೋಬೇಕು, ಹಾಕ್ಕೊಂಡ್ರೆ ಸಮಾಧಾನ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಏನು ಅಂತ ನೋಡೋಣ ಗೈಸ್. ಏನಪ್ಪ ಯಾವಾಗಲೂ ಶಾಪಿಂಗ್ ಮಾಡ್ತಾರೆ ಅಂತ ಅಂದ್ಕೊಳ್ಬೇಡಿ. ಸೊ ಇದೆಲ್ಲ ತುಂಬ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು, ಅಫೋರ್ಡಬಲ್ ಆಗಿ. ಇವಾಗ ಸೇಲ್ಸ್ ಏನು ನಡೀತಿದೆ ನೋಡಿ, ಎಂಡ್ ಆಫ್ ಸೇಲ್ಸ್ ಅಂತ ನಡೀತಿದೆ ನೋಡಿ. ಸೊ ನಾನು ಅದರಲ್ಲೇ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದು. ಸೊ ನೋಡೋಣ ಇದು ಯಾವ ಥರ ಇದೆ ಅಂತ. ಇದು ಓಪನ್ ಮಾಡು ನೋಡಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡ್ತಾರೆ. ಚೆನ್ನಾಗಿದೆ ನೋಡಿ, ಇದು ಫುಲ್ ಸ್ಲೀವ್ಸ್ ಬಂದಿದೆ. ಇದು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ಕೊತೀನಿ, ಯಾಕಂದರೆ ಸೈಜ್ ಬಂದು 42, ನಾನು 40 ಅಲ್ಲ 38 ಅಷ್ಟೇ. ಇದು ಸ್ಟಿಚ್ ಮಾಡಿಸ್ಲೇಬೇಕು, ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿದೆ ಅಂದರೆ ಲೈಕ್ ಸೈಜು ದೊಡ್ಡದಾಗ್ಬಿಡುತ್ತೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ ನನ್ನ ಫೇಸ್ಗೆ. ಸೊ ಇದೊಂದು ಬುಕ್ ಮಾಡ್ಕೊಂಡಿದ್ದೆ, ಇದ್ರದ್ದೆಲ್ಲ ನಾನು ಲಿಂಕ್ ಹಾಕಿರ್ತೀನಿ, ನೀವು ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಸಹ ಬರಬೇಕಿತ್ತು, ಅದನ್ನ ಬಂದಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ. ಸೊ ಹಂಗಾಗ್ಬಿಟ್ಟು ಕಟ್ ಮಾಡೋಕ್ಕೇನೋ ಒಂಥರ ಖುಷಿ. ನನ್ನ ಮಗಳದ್ದು ಸಲ ಫುಲ್ಲು ಅವಳಿಗೆ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಅವಳಿಗೆ ಸಮ್ಮರಲ್ಲಿ ಸಿಕ್ಕಾಬಟ್ಟೆ ಬೇಕು ಬಟ್ಟೆಗಳೆಲ್ಲ. ಸೊ ಇದೊಂಥರ ಪ್ರಿಟಿ ಆಗಿದೆ ನೋಡಿ, ಈ ಥರ ಬರುತ್ತೆ ಮೇಲ್ಗಡೆ. ಇಲ್ಲಿ ಟ್ಯಾಗ್ ಅಂದರೆ ಟೈ ಮಾಡ್ಬೋದು, ಹಿಂಗೆ ಬ್ಯಾಕ್ ಸೈಡಿಗೂ ಟೈ ಮಾಡ್ಬೋದು, ಇಲ್ಲಿಗೂ ಹಿಂಗೆ ಟೈ ಮಾಡ್ಬೋದು. ಇದೊಂದು ನನ್ನ ಮಗಳಿಗೆ.
ಹಾಗೆ ಇಲ್ಲಿ ಎಲಾಸ್ಟಿಕ್ ಸಹ ಬಂದಿದೆ ಇಲ್ಲಿ, ಅಂದರೆ ಲೈಕ್ ಕೆಳಗಡೆ ಇದು. ಆಮೇಲೆ ಇದಕ್ಕೆ ಬಂದು ಪ್ಯಾಂಟ್ ಈ ಥರ ಬಂದಿದೆ. ವಾವ್, ನೈಸ್. ನಾನು ಯಾವ ಥರ ಬರುತ್ತೋ ಅಂದ್ಕೊಂಡಿದ್ದೆ, ಚೆನ್ನಾಗಿ ಬಂದೈತೆ. ಶಾಲ್ಗೆ ಈ ಸಮ್ಮರಲ್ಲಿ ಸೂಪರ್ಬ್ ಆಗಿರುತ್ತೆ. ಸೊ ಓಕೆ ಗೈಸ್, ನೋಡಿದ್ರಲ್ವಾ, ಯಾವುದಾದ್ರೂ ಇದೆಯಾ? ಓಕೆ, ಇಷ್ಟ ಇನ್ನೊಂದು ಬರಬೇಕಿತ್ತು. ಸೊ ನಾವು ಊರಿಗೆ ಹೋಗ್ತಿರೋ ಕಾರಣ ಅಂತ ಏನೋ ಹೇಳ್ತಾರಲ್ಲ, ಕಾರಣಾಂತರದಿಂದ ಸೊ ನನ್ನ ವ್ಲಾಗ್ನ ಇವಾಗಲೇ ಮಾಡಬೇಕಾಯಿತು. ಸೊ ನೆಕ್ಸ್ಟ್ ವ್ಲಾಗ್ ಬಂದು ಯುಗಾದಿ ವ್ಲಾಗ್ ಆಗಿರುತ್ತೆ. ಐ ಥಿಂಕ್ ಯುಗಾದಿ ವ್ಲಾಗೇ ಬರುತ್ತೆ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಸಪೋರ್ಟ್ ಮಾಡಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಹಾಗೆ ನನ್ನ ಹೇರ್ ಕಟ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ.